ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್ ಚಾನಲಿಂದ ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಪೆಪ್ಪರ್ ಡ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ಹೋಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಮತ್ತು ಪೆಪ್ಪರ್ ಚಿಕನ್ ಮಸಾಲ ಅಂತ ಬರುತ್ತೆ ಅದನ್ನು ತಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಒಂದು 10 ರೂಪಾಯಿದು. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಬೆಳ್ಳುಳ್ಳಿನ ಈ ಥರ ಜಜ್ಜಿದ್ದೀನಿ, 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿನ ಈ ಥರ ಒಂದು 3 ಕೂದಿದ್ದೀನಿ. ಮತ್ತು ಒಂದು ಈರುಳ್ಳಿ ತಗೊಂಡಿದ್ದೀನಿ. ಗರಂ ಮಸಾಲ ಸ್ವಲ್ಪ ಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು. ಅಚ್ಚ ಖಾರದ ಪುಡಿ ಸ್ವಲ್ಪ ತಗೊಂಡಿದ್ದೀನಿ. ಅರಿಶಿನ ಒಂದು 1/4 ಸ್ಪೂನಷ್ಟು. ಇಷ್ಟೇ ಬೇಕಾಗಿರೋದು. ಚಿಕನ್ ಪೆಪ್ಪರ್ ಡ್ರೈನ ಸುಮಾರು ಥರ ಮಾಡ್ಬೋದು, ಅದರಲ್ಲಿ ಒಂದು ಥರ ನಾನು ಇವಾಗ ತೋರಿಸ್ತಿದ್ದೀನಿ, ನೆಕ್ಸ್ಟ್ ಬೇರೆ ಥರನೂ ತೋರಿಸ್ತೀನಿ. ನಾನಿಲ್ಲಿ 30 ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ. ಮದ್ದಿಗೆ ಹಸಿಮೆಣಸಿನ್ಕಾಯಿ ಹಾಕಿ, ಯಾಕೆಂದರೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ಎಷ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿ, ಇವನ್ನ ಒಂದು 30 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳೋಣ, ಸಾಕಾಗುತ್ತೆ. ಎಷ್ಟು ಈರುಳ್ಳಿ ಹಾಕಿ, ಒಂದೇ ಒಂದು ಈರುಳ್ಳಿ ಬೇಕಾಗುತ್ತೆ. ಅದನ್ನು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಷ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಅದನ್ನು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟ ಆಗಿದೆ. ಇವಾಗ ನೆಕ್ಸ್ಟು ಇದಕ್ಕೆ ಚಿಕನ್ನೇ ಹಾಕ್ಕೋಬೇಕಾಗುತ್ತೆ. ಚಿಕನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಪೆಪ್ಪರ್ ಡ್ರೈಲಿ 2 ಥರ ಬರುತ್ತೆ. ನಾನು 2 ಥರನೂ ತೋರಿಸ್ತೀನಿ. ಅದರಲ್ಲಿ ಒಂದು ಥರ ಏನು ಅಂದರೆ, ಈ ಥರ ಮಸಾಲನೇ ಬೇಯಿಸ್ಬಿಟ್ಟು ಚಿಕನ್ನ ಬೇಯಿಸ್ಬಿಟ್ಟು ಅದರಲ್ಲೇ ಪೆಪ್ಪರ್ ಡ್ರೈ ಮಾಡೋದು. ನೆಕ್ಸ್ಟು ಇನ್ನೊಂದು ಥರ, ಅದನ್ನು ಆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಚಿಕನ್ ಬೇಯಿಸ್ಬಿಟ್ಟು ಪೆಪ್ಪರ್ ಡ್ರೈ ಮಾಡೋದು. ನಿಮಗೆ 2 ಥರನೂ ತೋರಿಸ್ತೀನಿ. ನಿಮಗೆ ಯಾವುದು ಈಸಿ ಅದನ್ನು ನೀವು ಹಾಕೋಬೇಕಾಗುತ್ತೆ. ನನಗೆ ಅನಿಸೋ ಪ್ರಕಾರ ನಮಗೆ ಚಿಕನ್ ಬೇಯಿಸ್ಬಿಟ್ಟು ಪೆಪ್ಪರ್ ಡ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಎಲ್ಲ ಇಟ್ಕೊಂಡಾಗುತ್ತೆ, ಚೆನ್ನಾಗಿರುತ್ತೆ ಅಂತ. ನೋಡಿ, ನಿಮ್ಗೆ ಯಾವ್ದು ಬೇಕು ಅದನ್ನು ನಾನು 2 ಥರನೂ ತೋರಿಸ್ತೀನಿ. ಇನ್ನೆಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡಿದ್ದೀನಿ. ಈಗ ಚಿಕನ್ ಬೇಯೋಕ್ಕೆ ಬಿಡಬೇಕಾಗುತ್ತೆ. ಒಂದು 3 ನಿಮಿಷ ಬೇಯಕ್ಕೆ ಬಿಡೋಣ. ಇಷ್ಟು 1/4 ಸ್ಪೂನ್ಗಿಂತ ಕಮ್ಮಿ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಿಂಗೇನು ಚಿಕನ್ ಸ್ಮೆಲ್ಗಿಲ್ ಬಂದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಅರಿಶಿನ ಹಾಕೋತಾರೆ ಅಷ್ಟೇ. ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಒಂದು 3 ನಿಮಿಷ ಆಯಿತು. ಇವಾಗ ನಾನು ಒಂದು ಸಣ್ಣ ಲೋಟದಲ್ಲಿ ನೀರು ಇಕ್ಕೊತಾಯಿದ್ದೀನಿ. ಯಾಕೆಂದರೆ ನೀರು ಇಕ್ಕೊಳ್ಳೋದ್ರಿಂದ ಚಿಕನ್ ಸ್ಮೂತ್ ಆಗುತ್ತೆ, ಎಲ್ಲರ ಫುಲ್ಲು ಹಾರ್ಡ್ ಆಗುತ್ತೆ, ರಫ್ ಆಗುತ್ತೆ. ಅದಕ್ಕೋಸ್ಕರ ಹೋಟೆಲ್ಗಳಲ್ಲಿ ಅಷ್ಟೇ, ಮೊದಲು ನೀರು ಚಿಕನ್ ಬೇಯಬೇಕಾದ್ರೆ ಸ್ವಲ್ಪನಾರು ನೀರು ಹಾಕಬೇಕಾಗುತ್ತೆ. ಬರೀ ಇವಾಗ ಒಂದು 5 ನಿಮಿಷ ಮುಚ್ಚಿಬಿಟ್ಟನ. ಇವಾಗ ತೆಗೆದ್ರೆ ನಿಮಗೆ ಚಿಕನ್ನು ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿರುತ್ತೆ. ನೆಕ್ಸ್ಟ್ ಅರ್ಧ ಬೆಂದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ.
ನೋಡಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತಾಯಿದ್ದೀನಿ. ಮತ್ತು ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಬೇಕು. ನೀರು ಡ್ರೈ ಆಗುತ್ತೆ ಅಲ್ಲಿವರೆಗೆ ಓಪನ್ನಾಗಿ ಬೇಯಿಸ್ಕೊಂಬಿಟ್ಟು. ನೀರು ಕ್ಲೋಸ್ ಮಾಡ್ಕೊಂಡು ಬೇಯಿಸಿದ್ರೆ ನೀರು ಡ್ರೈ ಆಗಲ್ಲ. 3 ನಿಮಿಷ 4 ನಿಮಿಷದಕ್ಕೆ ನೀರು ಆಲ್ಮೋಸ್ಟ್ ಡ್ರೈ ಆಗೋಗುತ್ತೆ. ಮತ್ತು ಚಿಕನ್ ಬೆಂದೈತೆ ಹೆಂಗೋ ಅಂತ ಇವಾಗಲೇ ನೋಡ್ಕೊಂಬಿಡಿ. ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಚಿಕನ್ನು. ನೀರು ಡ್ರೈ ಆಗೋಷ್ಟೊತ್ತು ಕರೆಕ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ 1 ಸ್ಪೂನ್ ಹಾಕತ್ತಿದ್ದೀನಿ. ಅಚ್ಚ ಪುಡಿ 1 ಸ್ಪೂನ್ ಹಾಕ್ತೀನಿ. ಯಾಕೆಂದರೆ ಪೆಪ್ಪರ್ ಪೌಡ್ರಲ್ಲಿ ಖಾರ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಖಾರ ಪುಡಿನ ಸ್ವಲ್ಪ ಕಮ್ಮಿನೇ ಹಾಕತಾಯಿದ್ದೀನಿ. ಗರಂ ಮಸಾಲ ಅಷ್ಟು ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು 1 ಸ್ಪೂನ್ ಹಾಕತಾಯಿದ್ದೀನಿ ಇಷ್ಟೇ. ನೆಕ್ಸ್ಟು ನೋಡಿ ಇವಾಗ ನಾನು ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಟೇಜು ಮಸಾಲ ಚಿಕನ್ ಪೆಪ್ಪರ್ ಡ್ರೈ ತಂದಿದ್ದೀನಿ. ಈ ಥರ ನಿಮಗೆ ಪೌಡ್ರ್ ಸಿಗಲಿಲ್ಲ ಅಂದರೆ ನಿಮ್ಮ ಮನೇಲೇ ಕಾಳು ಮೆಣಸು ಇರುತ್ತೆ, ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕೊಳ್ಳಿ. ಇಲ್ಲಾಂದರೆ ಹೊರಗಡೆನೆಯ ಪೆಪ್ಪರ್ ಪೌಡ್ರ್ ಸಿಗುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಟೇಜರು ಪೆಪ್ಪರ್ ಡ್ರೈ ಮಸಾಲ ಇತ್ತು, ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ರೆಸಿಪಿಲಿ ನಾನು ಅದನ್ನು ಯಾವ ಥರ ಮಾಡೋದು ಅಂತ ಅದರಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗಿ ಈ ಪೆಪ್ಪರ್ ಡ್ರೈದು ಮಸಾಲ ಹಾಕಿ ಬರೀ 1 ನಿಮಿಷ ಆದರೂ ಸಾಕಾಗುತ್ತೆ, ನಿಮಗೆ ಬೆಂದೋಗುತ್ತೆ. ನೋಡಿ ಇವಾಗ ಸ್ವಲ್ಪ 1 ಮುಚ್ಚದಷ್ಟು ಸೋಯಾಬೀನ್ ಸಾಸ್ ಹಾಕೊಳ್ಳೋಣ. ಯಾಕೆಂದರೆ ಚೈನೀಸ್ ಫುಡ್ಡಿಗೆ ನೀವು ಸೋಯಾಬೀನ್ ಸಾಸ್ ಹಾಕ್ತಾನೆ ಅದು ಚೈನೀಸ್ ಫುಡ್ ಕಂಪ್ಲೀಟ್ ಆಗೋಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನಷ್ಟು 2 ಸ್ಪೂನಷ್ಟು ಸೋಯಾಬೀನ್ ಸಾಸ್ ಹಾಕತಾಯಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದೊಂದು 30 ಸೆಕೆಂಡ್ ಬಿಟ್ರೆ ಸಾಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. 30 ಸೆಕೆಂಡ್ ಬಿಟ್ಟರೆ ನಿಮಗೆ ಅದ್ಭುತವಾದ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ನಿಮಗೆ 2 ಥರದೂ ತೋರಿಸ್ತೀನಿ, ಅದಕ್ಕೆ ಇನ್ನೊಂದು ಸತಿ ಹೇಳ್ತಿದ್ದೀನಿ. ಮತ್ತು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಇನ್ನೊಂದು ಡಿಫ್ರೆಂಟಾಗಿರೋ ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ. ನೋಡಿ ಆಲ್ಮೋಸ್ಟ್ ಚಿಕನ್ ಎಲ್ಲ ಬೆಂದೈತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡೋಣ, ಅಷ್ಟೊಂದು ಮುಗೀತು. ನೋಡಿದ್ರಲ್ಲಿ ನಿಮಗೆ ಅದ್ಭುತವಾದ ಚಿಕನ್ ಪೆಪ್ಪರ್ ಫ್ರೈ. ಇದು ಡ್ರೈ ಅಲ್ಲ, ಇದು ಫ್ರೈ ಬರುತ್ತೆ, ಡ್ರೈ ಬರಲ್ಲ. ಡ್ರೈ ನೆಕ್ಸ್ಟ್ ಇದು ತೋರಿಸ್ತೀನಿ. ನೋಡಿದ್ರಲ್ಲ ಇಷ್ಟೇ. ನಿಮಗೆ ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋ ತರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋ. ಅಲ್ಲಿ ಟೇಕ್ ಕೇರ್, ಬೈ ಬೈ, ಸಿ ಯು.